viewers, welcome to Vibe Sales YouTube channel with Chocolate Boy. Chocolate Boy ಅಂತ ಯಾಕೆ ಕರಿತೀನಿ ಅಂತ ಆಮೇಲೆ ಹೇಳ್ತೀನಿ. ಈಗ ಫಸ್ಟ್ ಆಫ್ ಆಲ್ ನಾವು ಮಾಡಕ್ ಹೋಗ್ತಾ ಇದೀವಿ ಬನಾನಾ ಕೇಕ್. ಬನಾನಾ ಕೇಕಿಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಫಸ್ಟ್ ಅದನ್ನ ನೋಡ್ಕೊಬೋಣ. ಓಕೆನಾ? ಓಕೆ, ಈಗ ನಾವು ಬನಾನಾ ಕೇಕ್ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಬೋಣ. ಸೊ ಬೌಲು, ಇದು ಇಂಗ್ರೀಡಿಯೆಂಟ್ಸ್ ಅಲ್ಲ, ಸುಮ್ನೆ ಬೌಲ್ ಅಂತ ಹೇಳ್ತಾ ಇರೋದು. ಸೊ ಬನಾನಾ ಜೊತೆ ಆಲ್ ಪರ್ಪಸ್ ಫ್ಲವರ್ ಅಂದ್ರೆ ನಿಮ್ಗೆ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ. ಸೊ ಇದು ಮೈದಾ ಹಿಟ್ಟು, ನಮಗೂ ಹಂಗೆ ತಲೆ ಕೆಡ್ತು. ನೆಕ್ಸ್ಟ್ ಅದ್ರ ಜೊತೆ 2 ನಾಟಿ ಕೋಳಿ ಮೊಟ್ಟೆ ಅಂತಾನೆ ಏನಿಲ್ಲ, ಯಾವ್ದಾರ ಮೊಟ್ಟೆ ಯೂಸ್ ಮಾಡಿ, ಅಂದ್ರೆ ಕೋಳಿ ಮೊಟ್ಟೆ ಯೂಸ್ ಮಾಡಿ. ನೆಕ್ಸ್ಟ್ ವೆನಿಲಾ ಎಸೆನ್ಸ್, ಮತ್ತೆ ಬೇಕಿಂಗ್ ಸೋಡಾ, ಮತ್ತೆ ಸ್ವಲ್ಪ ಹಾಲು. ನೋಡಿ ಬನಾನಾ ಕಟ್ ಮಾಡ್ತಾ ಇದ್ದಾರೆ. ಬನಾನಾ ಕಟ್ ಮಾಡ್ತಾ ಇಲ್ಲ, ಬನಾನಾದು ಇಲ್ಲಿ ಪರವಾಗಿಲ್ಲ. ಸೊ ಅದು ತಪ್ಪು ಹೇಳಿದೀನಿ. ಬಾಳೆಹಣ್ಣು, ಓಕೆ ಕನ್ನಡ, ಬಾಳೆಹಣ್ಣ ಸಿಪ್ಪೆ ತೆಗಿತಾ ಇದ್ದಾರೆ. ಸಿಪ್ಪೆ ತೆಗ್ದು ಅದನ್ನ ಸ್ಮ್ಯಾಶ್ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಸ್ಪೂನ್ ತಗೊಂಡು ನೀವು ಫೋರ್ಕ್ ನ ಸ್ಮ್ಯಾಶ್ ಮಾಡ್ಕೊಂತಾ ಇರಬೇಕು. ಫುಲ್ ಕಂಪ್ಲೀಟ್ ಆಗಿ ಸ್ಮ್ಯಾಶ್ ಆಗ್ಬೇಕು. ಅದು ಫುಲ್ ಸ್ಮ್ಯಾಶ್ ಆದ್ಮೇಲೆ ನೀವು ನೆಕ್ಸ್ಟ್ ಪ್ರೊಸೀಜರ್ ನ ಶುರು ಮಾಡಕ್ಕಾಗೋದು. ಸೊ ಇದು ಸ್ಮ್ಯಾಶ್ ಆದ್ಮೇಲೆ ಸಿಗೋಣ. ಸೊ ಇವಾಗ ನಮ್ಮ ಅಕ್ಕ ಸ್ಮ್ಯಾಶ್ ಮಾಡ್ತಾ ಇದ್ಲು, ಸೊ ನಾನು ಅಲ್ಲಿ ಇರ್ಲಿಲ್ಲ. ಸೊ ನೋಡೋಣ ಹೆಂಗೆ ಸ್ಮ್ಯಾಶ್ ಮಾಡಿದ್ದಾರೆ ಏನು ಅಂತ. ಸೊ ಆಯ್ತೇನಕ್ಕ? ಸ್ಮ್ಯಾಶ್ ಆಗ್ತಾ ಇದೆ. ಸೊ ಈಗ ನಾವು ಒಂದು ನಿಮಿಷ 4 ಬನಾನಾ ಸ್ಮ್ಯಾಶ್ ಮಾಡಿದೀವಿ. ಸ್ಮ್ಯಾಶ್ ಮಾಡಿ ನೋಡಿ, ಈ ತರ ಸ್ಮ್ಯಾಶ್ ಮಾಡಿದೀವಿ ನಾವು. ಸೊ ಹಿಂಗೆ ನೀವು ಸ್ಮ್ಯಾಶ್ ಮಾಡಿ ಆಲ್ಮೋಸ್ಟ್ ಇದೆ. ಸೊ ಇವಾಗ ನಾವು ಎಗ್ ಅಂದ್ರೆ ಮೊಟ್ಟೆನ ಹಾಕ್ತಾ ಇದೀವಿ. ಸೊ 2 ಮೊಟ್ಟೆ ತಗೊಂಡಿದೀವಿ ನಾವು. ಸೊ ಮೊಟ್ಟೆ ಹಾಕಕ್ಕ, ಮೊಟ್ಟೆ ಹೊಡಿತಾ ಇದೀವಿ ಅಕ್ಕ. ಏನಕ್ಕ? ಸೊ ನೋಡಿ, ಒಂದ್ ಮೊಟ್ಟೆ ಹೊಡಿಯಕ್ಕೆ ಎಷ್ಟೊತ್ತು ತಗೋತಾ ಇದ್ದಾರೆ ನೋಡಿ ಹೆಂಗೆ ಇವ್ರು ಅಂತ. ಮೊಟ್ಟೆ ಕೊನೆಗೆ ಹೊಡೆದ್ರು. ಸೆಕೆಂಡ್ನೇ ಮೊಟ್ಟೆಗೆ ಎಷ್ಟು ಚಾನ್ಸ್ ತಗೋತಾ ನೋಡೋಣ. 2, 3, 4 ಚಾನ್ಸ್ ತಗೊಂಡ್ರು ಆಯ್ತಾ ಇಲ್ಲ. 5ನೇ ಚಾನ್ಸ್ಗೂ ಆಗ್ಲಿಲ್ಲ. ಸೊ ಇದು ನಾಟಿ ಕೋಳಿ ಮೊಟ್ಟೆ, ಆದ್ರಿಂದ ಇದು ತುಂಬಾ ಸ್ಟ್ರಾಂಗ್ ಇರುತ್ತೆ. ನೀವು ನಾರ್ಮಲ್ ಮೊಟ್ಟೆ ಯೂಸ್ ಮಾಡ್ಕೋಬಹುದು. ನಾರ್ಮಲ್ ಮೊಟ್ಟೆನ ಯೂಸ್ ಮಾಡಿ, ಏನ್ ತೊಂದ್ರೆ ಇಲ್ಲ. ಸೊ ಇದ್ರ ಮಿಕ್ಸ್ ಆದ್ಮೇಲೆ ನಾವು ಸಿಗೋಣ. ಓಕೆನಾ? ಸೊ ನಮ್ದೀಗ ಮೊಟ್ಟೆ ಮತ್ತೆ ಬಾಳೆಹಣ್ಣು ಸ್ಮ್ಯಾಶ್ ಮಾಡಿದ್ದು ಮಿಕ್ಸ್ ಆಯ್ತು. ಇವಾಗ ನಾವು ಬೆಣ್ಣೆನ ಕಾಯಿಸ್ಕೊತಾ ಇದೀವಿ. ಬೆಣ್ಣೆ ಏನಕ್ಕಕ್ಕ? ಇದು ಆಡ್ ಆನ್, ಇದು ಜಸ್ಟ್ ಫ್ಲೇವರ್ ಕೊಡುತ್ತೆ. ಸೊ ತಿಂತಾ ಇರ್ಬೇಕಾದ್ರೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಸೊ ಇದು ಜಸ್ಟ್ ಆಡ್ ಆನ್, ಯೂಸ್ ಮಾಡ್ಕೊಂಡ್ರೆ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ಅಂದ್ರೆ ಫ್ಲೇವರ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಬನಾನಾ ಕೇಕ್ ನಿಮ್ಗೆ ಚೆನ್ನಾಗ್ ಬೇಕು ಅಂದ್ರೆ ಬೆಣ್ಣೆನ ಹಾಕಿ, ಏನು ಆಗಲ್ಲ. ಬೆಣ್ಣೆ ಸೊ ಇದನ್ನ ಮೆಲ್ಟ್ ಮಾಡಿ ಬೆಣ್ಣೆ ಇಲ್ಲ ಅಂದ್ರೆ ತುಪ್ಪ ಹಾಕ್ಬಹುದಾ? ತುಪ್ಪ ಚೂರ್ ಹಾಕ್ಬೇಕು, ಇಲ್ಲ ಅಂದ್ರೆ ತುಪ್ಪದ ಫ್ಲೇವರ್ ಜಾಸ್ತಿ ಹೊಡೆಯುತ್ತೆ. ಕೆಲವ್ರಿಗೆ ತುಪ್ಪದ ಫ್ಲೇವರ್ ಇಷ್ಟ ಆಗಲ್ಲ. ಸೊ ನೋಡಿ ಫ್ರೆಂಡ್ಸ್, ಬೆಣ್ಣೆ ಇದ್ರೆ ಬೆಣ್ಣೆನ ಸ್ವಲ್ಪ ಹಾಕಿ ನೋಡಿ. ಇಷ್ಟ ಹಾಕಿ. ಸೊ 2 ಸ್ಪೂನ್ ಬೆಣ್ಣೆ ಹಾಕಿ. ತುಪ್ಪ ಇದ್ರೆ 1 ಸ್ಪೂನ್ ಹಾಕಿ, ಯಾಕಂದ್ರೆ ತುಪ್ಪ ಫ್ಲೇವರ್ ಜಾಸ್ತಿ ಬರುತ್ತೆ. ಸೊ ಇಷ್ಟ. ಇವಾಗ ನಾವು ಮೈದಾ ಹಿಟ್ಟನ್ನ ಹಾಕ್ತಾ ಇದೀವಿ. ಸೊ ನೋಡಿ, ಮೈದಾ ಹಿಟ್ಟನ್ನ ನಾವು ಈ ತರ ಹಾಕ್ತಾ ಇದೀವಿ. ಸೊ ಅಲ್ಲಿ ಅದ್ರೊಳಗೆ ಏನಕ್ಕಕ್ಕ ಅದು ಯೂಸ್ ಮಾಡ್ತಾ ಇದೀಯಾ ಅದನ್ನ? ಸೊ ಇದು ಎಲ್ಲ ಒಂದೇ ಸತಿ ಬೀಳಲ್ಲ, ಗಂಟ್ ಆಗಲ್ಲ. ಸೊ ಗಂಟ ಆಗಲ್ಲ. ಸೊ ಅದನ್ನ ಸೋಸದ್ನ ಯೂಸ್ ಮಾಡಿ. ಸೋಸದ್ ಏನಕ್ಕೆ ಅಂತಾರೆ? ಸೋಸದ್ನ ಅಂತಾರೆ ಸ್ಟೈನರ್ ನ ಬಳಸಿ ಮೈದಾ ಹಿಟ್ಟನ್ನ ಸ್ಮ್ಯಾಶ್ ಮಾಡಿರುವಂತ ಬಾಳೆಹಣ್ಣು ಮತ್ತೆ ಮಿಕ್ಸ್ ಮಾಡಿರುವಂತ ಮೊಟ್ಟೆ ಒಳಗೆ ಅದನ್ನ ಹಾಕಿ. ಸೊ ಫಸ್ಟ್ ನಾವು ಫ್ಲೋರ್ ಹಾಕೊಳ್ತಾ ಇದೀವಿ. ಸೊ ನಿಧಾನ ಆಗುತ್ತೆ. ಸೊ ಅದನ್ನ ಹಾಕೋತಾ ಇದೀವಿ ಫ್ಲೋರ್ನ ಇದು ಯೂಸ್ ಮಾಡಿ, ಗಂಟಾಗುತ್ತೆ ಇಲ್ಲ ಅಂದ್ರೆ. ಸೊ ಇನ್ನೊಂದೇನು ಅಂದ್ರೆ ಇದ್ರಲ್ಲಿ ಏನಾದ್ರು ಇದ್ರೆ ಕಲ್ಲು ಅಥವಾ ಏನೇ ಒಂದು ಬೇರೆ ಏನಾದ್ರು ಒಂದು ನಮ್ಗೆ ಅಲ್ಲಿ ಸಿಗ್ಬಾರ್ದು. ಸೊ ಅದು ಚೆನ್ನಾಗಿ ಬರ್ಬೇಕು ಕೇಕ್ ಅಂದ್ರೆ. ಸೊ ಅದನ್ನ ಸ್ಟೈನರ್ನ ಯೂಸ್ ಮಾಡಿ. ಓಕೆನಾ? ಈಗ ಸ್ಟೈನರ್ ಯೂಸ್ ಮಾಡ್ಕೊಂಡು ನಾವು ಮೈದಾ ಹಿಟ್ಟನ್ನ ಅದ್ರೊಳಗೆ ಹಾಕೊಂಡ್ವಿ. ಅದಾದ್ಮೇಲೆ ಬೇಕಿಂಗ್ ಸೋಡಾನ ಯೂಸ್ ಮಾಡಬೇಕು. ಸೊ ಈಗ ಬೇಕಿಂಗ್ ಸೋಡಾನ ಹಾಕ್ತಾ ಇದೀವಿ. ಎಷ್ಟು ಹಾಕ್ಬೇಕಕ್ಕ ಬೇಕಿಂಗ್ ಸೋಡಾ? ತುಂಬಾ ಕಡಿಮೆ ಹಾಕ್ಬೇಕು, ಇಲ್ಲ ಅಂದ್ರೆ ಫುಲ್ ಉಬ್ಬಿರೋ ತರ ಆಗಿ ಟೇಸ್ಟ್. ಸೊ ಹೇಳು ಅವ್ರಿಗೆ. ಈಗ 4 ಬಾಳೆಹಣ್ಣು ಯೂಸ್ ಮಾಡಿದ್ಯಾ, 2 ಎಗ್ ಯೂಸ್ ಮಾಡಿದ್ಯಾ, ಮತ್ತೆ 2 ಸ್ಪೂನ್ ಬೆಣ್ಣೆ, ಮತ್ತೆ ಇದೆಷ್ಟು ಯೂಸ್ ಮಾಡಿದ್ಯಾ ಮೈದಾ ಹಿಟ್ಟನ್ನ? ಆಲ್ಮೋಸ್ಟ್ ನಾನೊಂದು 4 ಸ್ಪೂನ್ ಅಷ್ಟು 4 ಸ್ಪೂನ್ಸ್ ಆಫ್ ಏನಕ್ಕಾದ್ರು ಮೈದಾ ಹಿಟ್ಟು ಇಂಗ್ಲಿಷ್ ಅಲ್ಲಿ ಮೈದಾನೆ. ಸೊ ಮೈದಾ
4 ಸ್ಪೂನ್ಸ್ ಆಫ್ ಮೈದಾನ ಯೂಸ್ ಮಾಡಿದ್ವಿ. ಈಗ ನೋಡಿ ಕಡಿಮೆ ಅಂದ್ರೆ ಕಡಿಮೆನ ಬೇಕಿಂಗ್ ಸೋಡಾ ಹಾಕಿ, ಯಾಕಂದ್ರೆ ಯಾಕಂದ್ರೆ ತುಂಬಾ ಉಬ್ಬು ಬಂದ್ಬಿಡುತ್ತೆ. ನೋಡಿ ಇಷ್ಟು ಯೂಸ್ ಮಾಡಿ, ಓಕೆನಾ. ಸೊ ಇದು ನಮ್ಮ ಫಸ್ಟ್ ಕುಕಿಂಗ್ ವ್ಲಾಗ್ ಆಗಿದೆ. ಸೊ ತುಂಬಾ ಎಲ್ಲರೂ ಸಪೋರ್ಟ್ ಮಾಡಿ. ವೈಬ್ ವಿತ್ ಶಿಲ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಓಕೆನಾ. ಸೊ ಇವಾಗ ಬೇಕಿಂಗ್ ಸೋಡಾನ ಹಾಕೋತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಹಾಕೊಂಡಿದ್ದೆ. ಓಕೆ, ನೋಡಿ ಈ ತರ ಪಾರ್ಟಿಕಲ್ ನಮಗೆ ನೋಡಿ ಈ ತರ ದಪ್ಪ ದಪ್ಪ ಇರೋದನ್ನ ಅಲ್ಲೇ ಇಡುತ್ತೆ. ಒಳ್ಳೆ ಸಾಲ್ಟ್ ತರ ಬಂದ್ಬಿಟ್ಟಿದೆ ಅದಕ್ಕೆ. ಸೊ ನೋಡಿ ಈ ತರ ಇರುತ್ತೆ. ಸೊ ಅದಕ್ಕೇನೆ ಸ್ಟೈನರ್ನ ಯೂಸ್ ಮಾಡಿ. ವೆನಿಲಾ ಎಸೆನ್ಸ್ ನ ಹಾಕ್ತಾ ಇದೀವಿ. ಸೊ ಎಷ್ಟು ಡ್ರಾಪ್ ಹಾಕ್ಬೇಕಕ್ಕ? ಇದು ಜಸ್ಟ್ ಸ್ಪೂನ್ ಅಲ್ಲಿ ಲೆಕ್ಕ ಹಾಕೊಂಡು ಹಾಕಕ್ಕ, ಅವ್ರಿಗೆ ಗೊತ್ತಾಗ್ಲಿ. ನಿಮಗೆ ಸ್ಪೂನ್ ಅಲ್ಲಿ ಲೆಕ್ಕ ಅಂದ್ರೆ ನಾನು ತೋರಿಸ್ತೀನಿ ನೋಡಿ ನಿಮ್ಗೆ ಎಷ್ಟು ಬೇಕು. ನೋಡಿ ಸ್ಪೂನ್ ಅಲ್ಲಿ ಹಾಕ್ತಾ ಇದಾರೆ. ಎರಡು ಡ್ರಾಪ್ ಬರ್ಬೇಕು. ಸೊ ಜಾಸ್ತಿ ನೋಡಿ ಇಷ್ಟ ಹಾಕ್ಬೇಕು. ಅಷ್ಟೇ, ಒಂದು 3 ಡ್ರಾಪ್ಸ್ ಎಕ್ಸ್ಟ್ರಾ ಯಾಕಕ್ಕ? 3 ಡ್ರಾಪ್ಸ್, ಓಕೆ, ಇಷ್ಟ ಹಾಕ್ಬೇಕು. ಸೊ ಈಗ ಮಿಕ್ಸಿಂಗ್ ಮಾಡ್ಬೇಕಾ? ಸೊ ವೆನಿಲಾ ಎಸೆನ್ಸ್ ಆಯ್ತು. ನಮ್ಮ ಅಕ್ಕ ಹಾಲ್ನ ಚೆಲ್ಲಿದ್ದಾರೆ. ಬೇಕಿತ್ತ ಅನ್ಸುತ್ತೆ ಇವೆಲ್ಲ ಒಂದೊಂದ್ಸತಿ. ನೋಡಿ ಅದನ್ನ ಮೈದಾ ಇಟ್ಟು ಪಕ್ಕದಲ್ಲಿ ಇಟ್ಟಿದ್ದಾರೆ, ಕಟ್ ಮಾಡ್ಬಿಟ್ಟು. ಅವ್ರಿಗೆ ಅಷ್ಟು ಗೊತ್ತಿಲ್ಲ ನೋಡಿ. ಇವರು ನಮ್ಮ ಮೊದಲನೇ ಅಕ್ಕ. ಬರೀ ನಮ್ಗೆ ಡಿಸ್ಟರ್ಬ್ ಮಾಡೋದ್ರಲ್ಲೇ ಇವರು ಟೈಮ್ ಪಾಸ್ ಮಾಡ್ತಾರೆ. ಸೊ ನೋಡಿ ಹಾಲ್ ಚೆಲ್ಲಿದೆ, ಒರ್ಸ್ಬೇಕು, ಒರ್ಸಾದ್ಮೇಲೆ ಸಿಗ್ತೀನಿ. ನಮ್ಮ ಅಕ್ಕ ಹೇಳಿದ್ದು ಹಾಲೆಲ್ಲ ಚೆಲ್ಲಿ ತೋರ್ಸ್ಬೇಡ ಅಂತ. ಸೊ ಅದನ್ನ ನೀಟ್ ಮಾಡಾದ್ಮೇಲೆ ತೋರ್ಸು ಅಂತ ಹೇಳಿದ್ದು. ಸೊ ನೋಡಿ ನೀಟ್ ಮಾಡ್ತಾ ಇದ್ದಾಳೆ. ಸೊ ನೀಟ್ ಮಾಡೋದನ್ನ ತೋರಿಸ್ತಾ ಇದೀನಿ, ಅದಕ್ಕೆ ನೋಡಿ. ಸೊ ಎಲ್ಲ ಮಿಕ್ಸಿಂಗ್ ಆಗಿದೆ. ಇವಾಗ ಲಾಸ್ಟ್ ಏನೇ ಇರೋ ಅಂದ್ರೆ ಬೆಣ್ಣೆನ ಆ ಮಿಕ್ಸಿಂಗ್ ಆಗಿರುವಂತ ಬನಾನಾ, ಆಮೇಲೆ ಮೈದಾ ಹಿಟ್ಟು, ಮತ್ತೆ ಇನ್ನೇನಕ್ಕ ವೆನಿಲಾ, ಆಮೇಲೆ ಬೇಕಿಂಗ್ ಸೋಡಾ, ಸಕ್ಕರೆ ಎಲ್ಲ ಹಾಕಿ ಮಿಕ್ಸಿಂಗ್ ಆಗಿದೆ ಅದ್ರೊಳಗೆ. ಸೊ ಬೆಣ್ಣೆನ ಹಾಕ್ತಾ ಇದೀವಿ. ಸೊ ಇದೇ ಲಾಸ್ಟ್ ಪಾರ್ಟ್ ಬೆಣ್ಣೆ ಇಸ್ ದ ಲಾಸ್ಟ್ ಪಾರ್ಟ್ ಆಫ್ ದಿಸ್ ಬನಾನಾ ಕೇಕ್. ಸೊ ಅದ್ ಹಾಕಿ ಎಲ್ಲ ಮಿಕ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಸೊ ಅದು ಹೆಂಗಿರ್ಬೇಕಕ್ಕ ಮಿಕ್ಸಿಂಗ್? ಲಾಸ್ಟ್ ಅಲ್ಲಿ ಸ್ವಲ್ಪ ಈ ತರ ತಿಕ್ ಕನ್ಸಿಸ್ಟೆಂಟ್ ಬರಬೇಕು, ನೀರ್ ತರ ಹರಿಬಾರ್ದು. ಸೊ ನೋಡಿ ಸ್ವಲ್ಪ ನೀರ್ ತರ ಹರಿತಾ ಇದೆ. ಸೊ ಅಲ್ಲಲ್ಲೇ ಸ್ವಲ್ಪ ಮಿಕ್ಸಿಂಗ್ ಇದಕ್ಕೆ ಇದು ಅಂಟ್ಕೋತಾ ಇದೆ. ಸೊ ಆ ತರ ಇರ್ಬೇಕು. ಸೊ ಪೂರಾ ಮಿಕ್ಸ್ ಮಾಡಿ ಸ್ಮ್ಯಾಶ್ ಮಾಡಕ್ ಹೋಗ್ಬಿಡಿ. ಸೊ ನೈಸ್ ಆಗಿರುತ್ತೆ. ಸೊ ಚೆನ್ನಾಗಿರಲ್ಲ. ಸೊ ಸ್ವಲ್ಪ ಬಾಳೆಹಣ್ಣು ಸಿಗ್ತಾ ಇರ್ಬೇಕು. ಸೊ ನೋಡಿ ಇವ್ರನ್ನ ಕುಕ್ಕರ್ ತಗೊಂಡಿದೀವಿ. ಸೊ ಇದು ಏನಕ್ಕ? ಮೋಲ್ಡ್ ಕೇಕ್ ಮೋಲ್ಡ್ ತಗೊಂಡಿದೀವಿ. ಸೊ ಇನ್ನೊಂದು ಇದು ಸ್ಟ್ಯಾಂಡ್, ಅದ್ರೊಳಗೆ ಇಡಬೇಕು ಇದ್ರೊಳಗೆ. ಸೊ ಅದ್ ತಗೊಂಡಿದೀವಿ. ಸೊ ಈಗ ಮೋಲ್ಡ್ ಒಳಗೆ ಬೆಣ್ಣೆ ಸೋರ್ತಾ ಇದ್ದಾರೆ. ಸೊ ಮಿಕ್ಕಿರೋ ಬೆಣ್ಣೆ ಏನಿದೆ ಅದನ್ನ ಸುಮ್ನೆ ಟಚ್ ಕೊಡೋದು ಇಡೀ ಮೋಲ್ಡ್ಗೆ, ಅಂದ್ರೆ ಕೇಕ್ ಮೋಲ್ಡ್ಗೆ. ಅಂದ್ರೆ ಟಚ್ ಅಂದ್ರೆ ಏನಕ್ಕದು ಅಪ್ಲೈ ಮಾಡಿದೀವಿ. ಸೊ ಈಗ ಅದನ್ನ ನೋಡಿ ಆ ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲೆ ಕೇಕ್ ಮೋಲ್ಡ್ ಇಟ್ಟಿದ್ವಿ. ಸೊ ಕೇಕ್ ಮೋಲ್ಡ್ನ ಇಟ್ಟು ಸೊ ಇನ್ನೊಂದ್ಸತಿ ಮಿಕ್ಸ್ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕವರು. ಸೊ ಅದಾದ್ಮೇಲೆ ಇವಾಗ ಅದನ್ನ ಅದ್ರೊಳಗೆ ನಿಧಾನಕ್ಕೆ ಬಿಡ್ತಾ ಇದ್ದಾರೆ. ಸೊ ನೋಡಿ ಈ ತರ ಇದೆ, ಈ ತರ ಬರ್ತಾ ಇದೆ. ಸೊ ನೀವು ಕೇಕ್ ಮೋಲ್ಡ್ ಇಲ್ಲ ಅಂದ್ರೆ ಯಾವ್ದಾರ ಬೇರೆ ದಾರಿ ಇದೆಯೇನಕ್ಕ? ಇರ್ಲೇಬೇಕಾ? ಕೇಕ್ ಮೋಲ್ಡ್ ಇಲ್ಲ ಅಂದ್ರೆ ಯಾವ್ದಾದ್ರು ಟಪ್ಪರ್ ವೇರ್ ತರ. ಸೊ ಯಾವ್ದೇ ಪಾತ್ರೆಯಲ್ಲಿ ಇಟ್ರೆ ಅಥವಾ ಏನೇ ಆದ್ರೆ ಅದು ಏನಾಗತ್ತೆ, ಗಂಟಲ್ಲ. ಸೊ ಸೀದು ಹೋಗ್ಬಿಡುತ್ತೆ, ಕೆಳಗೆ ತಳ ಹಿಡ್ಕೊಂಡ್ಬಿಡುತ್ತೆ. ಸೊ ಕೇಕ್ ರೀತಿಯಾಗಿ ಬರಲ್ಲ, ಅಂದ್ರೆ ಸರ್ಕಲ್ ರೀತಿ ಅಥವಾ ಸ್ಕ್ವೇರ್ ಶೇಪ್ ಅಲ್ಲಿ ಬರಲ್ಲ. ಸೊ ಆ ಸ್ಕ್ವೇರ್ ಶೇಪ್ ಬರ್ಬೇಕು ಅಂದ್ರೆ ನೀವು ಈ ತರ ಮೋಲ್ಡ್ ಅಂದ್ರೆ ಕೇಕ್ ಮೋಲ್ಡ್ ನ ಯೂಸ್ ಮಾಡ್ಬೇಕು. ಸೊ ನಾವು ನಮ್ದು ಇದೆಲ್ಲ ಹಾಕಿದಾಯ್ತು. ಇವಾಗ ಮುಚ್ತಾ ಇದೀವಿ ಕುಕ್ಕರ್ ಮುಚ್ತಾ ಇದೀವಿ. ಆಯ್ತು. ಕುಕ್ಕರ್ಗೆ ರಬ್ಬರ್ ಹಾಕ್ತೇನಕ್ಕ? ಬ್ಲಾಸ್ಟ್ ಆಗ್ಬಿಡುತ್ತೆ ಆಮೇಲೆ. ಸೊ ಕುಕ್ಕರ್ಗೆ ರಬ್ಬರ್ ಹಾಕೋದ್ ಮರಿಬೇಡಿ. ಈಗ ಕುಕ್ಕರ್ನ ನಾವು ಪ್ಲೇಸ್ ಮಾಡ್ತಾ ಇದೀವಿ ಗ್ಯಾಸ್ ಮೇಲೆ. ಸೊ ಗ್ಯಾಸ್ ಆನ್ ಮಾಡಿದೀವಿ. ತುಂಬಾ ಲೋ ಫ್ಲೇಮ್ ಅಲ್ಲಿ ಇಡಿ. ಎಷ್ಟೊತ್ತು ಆಗ್ಬೇಕಕ್ಕ? ಒಂದು 40 to 45 ಮಿನಿಟ್ಸ್ ಆಗ್ಬೇಕು. ಒಂದು 40 to 45 ಮಿನಿಟ್ಸ್ ಆಗ್ಬೇಕು. ಸೊ 45 ಮಿನಿಟ್ಸ್ ಆದ್ಮೇಲೆ ಸಿಗೋಣ. ಈ ತರ ನಾವು ತೆಗ್ದಿ ಒಂದು ಪ್ಲೇಟ್ಗೆ ಇಟ್ಕೊಂಡಿದೀವಿ. ಸೊ ಇಲ್ಲಿ ಲಾಕ್ ಇದೆ ನಮ್ದು. ಸೊ ಲಾಕ್ ತೆಗ್ದ್ರೆ ಅದು ಕೆಳಗಡೆ ಒಂದು ಪ್ಲೇಟ್ ತರ ಇರುತ್ತೆ, ಅದನ್ನ ಬಿಚ್ಕೊಳ್ಳುತ್ತೆ. ಸೊ ನೋಡಿ,
ಸೊ ನೀವು ಏನಕ್ಕ ಇದು ನೋಡಿ ವಾವ್, ಟೆಕ್ಸ್ಚರ್ Perfect. ಯಾವ ತರ ಬಂದಿದೆ ನೋಡಿ. ಸೊ ನೋಡಿ ಇದನ್ನ ಮುಟ್ಟಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಇದೆ ಅಂತ. ಸೊ ನೋಡಿ ಬನಾನಾ ಕೇಕ್ ಈಸ್ ರೆಡಿ ನಮ್ದು. ಟಚ್ ಮಾಡಿ ತೋರಿಸ್ಬೋದು ನೀವು ಸೊ ಬೇಕಾದ್ರೆ. ಟಚ್ ನೋಡಿ. ಸೊ ಈ ತರ ಇರಬೇಕು ಬನಾನಾ ಕೇಕ್. ಸೊ ನಮ್ದು ರೆಡಿ ಇದೆ. ಸೊ ಅದಕ್ಕೇನೆ ಕೇಕ್ ಈಗ ಕೇಕ್ ಕಟ್ ಮಾಡ್ಬಿಡೋಣ ಬೇಕಾದ್ರೆ ಅವ್ರಿಗೆ Okay. ತೋರ್ಸಕ್ಕೆ. ಈಗ ಕೇಕ್ನ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡೋಣ. ನೈಫ್ ಇಟ್ಟಿದ್ನಲ್ಲ. ಓಕೆ, ಸೊ ಎಲ್ಲ ಆಗಿದೆ. ಟೇಸ್ಟ್ ಮಾಡ್ಬಿಡೋಣ ಹೆಂಗಿದೆ ಅಂತ ಹೇಳೋಣ. ಸೊ ಓಕೆ, ಕೇಕ್ ಕಟಿಂಗ್ ಹೇಗೆ ಬರೋಣ. ನೋಡಿ So ನೋಡಿ. ಕೂಡ ಕಟ್ ಅದು ಅನ್ಕೋತಾನೆ. ನೈಫ್ ಕೂಡ ಲಿಕ್ವಿಡ್ ಫಾರ್ಮ್ ಅಂಟ್ಕೊಬಾರ್ದು ಏನು. ಸೊ ಅದು ನೀವು ಫೋರ್ಕಲ್ಲೇ ಚೆಕ್ ಮಾಡ್ಕೊಂಬಿಡ್ರಿ. ಸೊ ಅದನ್ನ ನಾವು 4 ಪೀಸ್ ಸ್ಟ್ರೈಟಾಗಿ ಕಟ್ ಮಾಡಿ. ಸೊ ಇನ್ನು ಅದರಲ್ಲಿ ಒಂದು ತಿರ್ಗಾ 4x4 ಅಲ್ಲಕ್ಕ, 4x4 ಮಾಡಿದ್ರೆ ಸೊ ನಿಮ್ಮ ಕೇಕ್ ಈಸ್ ರೆಡಿ. ಸೊ ಒಂದು ಕೇಕ್ನ ಒಂದು ಪೀಸ್ನ ತೆಗ್ದು ತೋರಿಸ್ತಾರೆ ನಮ್ಮ ಶಿಲ್ಪ ಅವರು. ಈ ಥರ ಟೆಕ್ಸ್ಚರು, ಈ ಥರ ಒಂದು ಪೀಸ್ನ ತೆಗ್ದು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ನಮ್ಮ ಸ್ಪೆಷಲ್ ಶಿಲ್ಪ ಬನಾನಾ ಕೇಕ್, ಸಾರಿ ಶಿಲ್ಪಾಸ್ ಬನಾನಾ ಕೇಕ್. ತಿನ್ನೋಣ ಹೆಂಗಿದೆ ಅಂತ. ತಿನ್ನೋಣ, ಒಂದು ಟೇಸ್ಟ್ ಮಾಡೋಣ. ಯಮಿ, ಮೆಲ್ಟ್ ಆಗ್ತದೆ ಆಯಿಲ್. ಹೌದಾ? ಸೊ ಬೆಣ್ಣೆ ಹಾಕಿದ್ರಿ, ಬೆಣ್ಣೆ ಫೀಲ್ ಕೊಡ್ತಾಯ್ತಾ? ಬೆಣ್ಣೆ ಎಲ್ಲ ಮಿಕ್ಸ್ ಆಗಿ ಸಕ್ಕದಾಗ ಬಂದೆ. ಸೂಪರ್. ಸೊ ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಸೊ ಬನ್ನಿ ಟೇಸ್ಟ್ ಮಾಡೋಣ. ಟೇಸ್ಟ್ ಚೆನ್ನಾಗೈತೆ ಕಣೋ ಶಿಷ್ಯ. ವಿಡಿಯೋ ಮಾಡಿದ್ದೀನಿ. ಸೊ ನೋಡೋಣ, ಇನ್ನು ಕಟ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಹೆಂಗೆ ಬಂದಿದೆ ಅಂತ. ಓಕೆ, ಸಖತ್ತಾಗಿದೆ. ಸೀರಿಯಸ್ಲಿ ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ಟ್ರೈ ಮಾಡಿ, ಚೆನ್ನಾಗಿದೆ. ಓಕೆ, ಇದಾಗಿತ್ತು ನಮ್ಮ ಬನಾನಾ ಕೇಕ್ ರೆಸಿಪಿ. ಸೊ ಇದು ನಮ್ಮ ಫಸ್ಟ್ ಕುಕಿಂಗ್ ವ್ಲಾಗ್. ನೀವು ಬೇರೆ ಯಾವ ಥರ ವ್ಲಾಗ್ಸ್ ಮಾಡಿರ್ತಾ ನೀವೇ ಹೇಳಿ. ಸೊ ನಾವು ಫಸ್ಟ್ ವ್ಲಾಗ್ ಮಾಡ್ತಿರೋದು. ಸೊ ನೀವು ಏನು ಕಮೆಂಟಲ್ಲಿ ಏನು ತಿಳಿಸ್ತಾರೋ ನೆಕ್ಸ್ಟ್ ಆ ವ್ಲಾಗ್ನ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಕೀಪ್ಸ್ ಅಪ್. ಥ್ಯಾಂಕ್ ಯು. ಸೇ ಥ್ಯಾಂಕ್ ಯು. ಹಾಯ್.